ಶುಭಾಶಯಗಳು. ಈ ಒಂದು ನಾನು ಕಿಟ್ ಹಂಚ್ಲಿಕತ್ತಿ ಕಳೆದ ಒಂದು 15-20 ವರ್ಷದಿಂದ ಹಂಚ್ಲಿಕತ್ತೀನಿ. ಈ ಒಂದು ಕಾರ್ಯಕ್ರಮದಿಂದ ನನಗೆ ದೇವರು ಐಶ್ಯ ಆರೋಗ್ಯ ಹಾಗೂ ಆರಾಮದಿಂದ ಇಟ್ಟ ನಮ್ಮ ಕುಟುಂಬದವರಿಗೆ. ಇದು ಅಲ್ಲದೆ ಇವ್ರ ಆಶೀರ್ವಾದ ನಮಗೆ ಕಟ್ಟದ ಅಂತೇಳಿ ನಾವು ಭಾವಿಸ್ಕೊಂಡು ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಕಳೆದ ಒಂದು 15-20 ವರ್ಷದಿಂದ ಮಾಡ್ಲಿಕತ್ತೀನಿ. ಅಂದ್ರೆ 15-20 ವರ್ಷದಿಂದ ನಾನು ಇಷ್ಟೊಂದು ಮಂದಿಗೆ ಹಂಚ್ತಿದ್ದಿಲ್ಲ. ಯಾಕಂತ ಕೇಳ್ರಿ, ಅವಾಗ ಅಷ್ಟೊಂದು ಇದು ಇದ್ದಿದ್ದಿಲ್ಲ, ನಂದು ಕೆಪಾಸಿಟಿ ಇದ್ದಿದ್ದಿಲ್ಲ ರೀ. ಇವತ್ತು ಹೇಳ್ಬೇಕಂತಂದ್ರೆ 5-10 ಮಂದಿದಿಂದ ಪ್ರಾರಂಭಿಸಿ ಇವತ್ತಿಗೆ ಒಂದು 200-250 ಜನನೂ ಆಗಿದ್ದಾರೆ ಅಂತೇಳಿ ನಾ ತಿಳ್ಕೊಂಡು ಇದು ಮಾಡ್ತೀನಿ. ಹೌದು. ರಂಜಾನ್ ಹಬ್ಬ ನಡೆದು ಏನು ವಿಶೇಷ ಅಂತಂದ್ರೆ, ಈಗ ನಮ್ದು ಮುಸ್ಲಿಂ ಬಾಂಧವ, ಈಗ ನಾನು ಖುರಾನ್ ಭಾಳ ನಂಬ್ತೀನಿ ರೀ. ಒಂದು ದೇವರಾಗಲಿ, ಒಂದು ಖುರಾನ್ ಆಗಲಿ, ಬೈಬಲ್ ಆಗಲಿ, ಯಾವುದೇ ಒಂದು ಭಾಳ ನಂಬ್ತೀನಿ. ದೇವ್ರ ಮೇಲೆ ನಂದು ವಿಶ್ವಾಸ ಭಾಳ ಅದ ರೀ. ಯಾಕಂತ ಕೇಳ್ರಿ, ದೇವ್ರು ಇರಲಿಲ್ಲ ಅಂದ್ರೆ ನಾವಿರಲ್ಲ, ಇದನ್ನೇ ಮಾಡ್ಲಿಕ್ಕಾಗಲ್ರಿ. ಆ ಉದ್ದೇಶಕ್ಕಾಗಿ ಏನದಲ್ರಿ, ನಾನು ರಂಜಾನ್ದೊಳಗೆ ನಮ್ಮ ಮುಸ್ಲಿಂ ಬಾಂಧವರಿಗೆ ನಾನು ಕಿಟ್ ಹಂಚ್ತೀನಿ ರೀ. ನಮ್ಮ ದೀಪಾವಳಿ ಒಳಗೆ ಮುನ್ಸಿಪಾಲ್ಟಿ ಕಾರ್ಮಿಕರಿಗೆ ಬಂದು ಕಿಟ್ ಹಂಚ್ತೀನಿ. ಇವತ್ತು ನೋಡ್ರಿ ಒಂದು 200ರಿಂದ 225 ಜನ ಆಗಿರ್ಬೋದು ಸರ್. ಕಿಟ್ನ್ಯಾಗ ನೋಡ್ರಿ ಸರ್, ಅಕ್ಕಿ ರೀ, ಗೋಧಿ ಹಿಟ್ಟು ರೀ, ಮತ್ತು ಇನ್ನಿತರೆ ಅವಲಕ್ಕಿ 1 ಕಿಲೋ ರೀ, ಸಕ್ಕರೆ, ಚಾಪುಡಿ ರೀ ಮತ್ತು ಖಜೂರಿ, ಇಷ್ಟೆಲ್ಲ ಒಂದು ವ್ಯವಸ್ಥೆ ಮಾಡಿ ಹಂಚ್ತಾ ಇದ್ದೀವಿ. ಚಂದ್ರಶೇಖರ್ ಸಿದ್ದರಾಮಪ್ಪ, ಬುರಾನ್ಪುರ್, ಮುಳ್ಳೆ ಕ್ಷೇತ್ರ, ಬಿಜಾಪುರ. ಎಲ್ಲರಿಗೂ ನಮಸ್ಕಾರ. ಇಂದಿನ ಶುಭ ದಿನ ಬುರಾನ್ಪುರ್ ಸರು ಮತ್ತೆ ಎಲ್ಲ ಇವರು ಕೂಡಿ ಇವತ್ತಿನ ದಿನ ಶುಭ ಕಾರ್ಯವನ್ನು ಮಾಡುತ್ತಿದ್ದಾರೆ. ಸೊ ನಾನು ಜಿಲ್ಲಾ ಪಂಚಾಯಿತಿ ಅಧೀಕ್ಷಕಳಾಗಿ ಬಂದಿದ್ದೇನೆ ಮತ್ತು ಕರ್ನಾಟಕ ರಾಜ್ಯ ಮಹಿಳಾ ನೌಕರರ ಸಂಘದ ಅಧ್ಯಕ್ಷಳಾಗಿನೂ ಆಯ್ಕೆಯಾಗಿದ್ದು, ಸೊ ಸರ್ ನಮಗೆ ಇಲ್ಲಿ ಇನ್ವೈಟ್ ಮಾಡಿದ್ದು ತುಂಬ ಖುಷಿ ಅನಿಸ್ತಾ ಇದೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಕರೆಸಿದ್ದು ಭಾಳ ಹೆಮ್ಮೆಯ ವಿಷಯ. ಮೇಲಾಗಿ ಇವತ್ತು ಮಹಿಳಾ ದಿನಾಚರಣೆ. ಸೊ ಮಹಿಳಾ ದಿನಾಚರಣೆಯಲ್ಲಿ ಇಷ್ಟೆಲ್ಲ ಮಾಡ್ತಿರೋದೊಂದು ಒಂದು ವಿಜಯಪುರ ಜಿಲ್ಲೆಗೆ ಹೆಮ್ಮೆಯ ವಿಷಯವಾಗಿದೆ. ಸೊ ಸರ್ ನಿಮಗೆ ದೇವರು ಹಿಂಗೆ ಆರೋಗ್ಯ ಸಮೃದ್ಧಿ ಕೊಟ್ಟು ಬೆಳವಣಿಗೆ ಕೊಡಲಿ ಅಂತ ನಾವು ಆಶಿಸ್ತಿದ್ದೇವೆ. ಸೊ ಪ್ರತಿ ವರ್ಷನೂ ಹೀಗೆ ಮಾಡಿ ಅಂತ ಹೇಳಿನೂ ನಾವು ಆಶಿಸ್ತಿದ್ದೇವೆ ಸರ್. ಥ್ಯಾಂಕ್ ಯು. ರಂಜಾನ್ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ನಾನು ಸುಭಾಷ್ ಗೌಡ ಎಂ ಪಾಟೀಲ್ ಅಂತೇಳಿ, ಸಹಾಯಕ ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಜಿಲ್ಲಾ ಪಂಚಾಯತ್ ವಿಭಾಗ, ವಿಜಯಪುರ. ಈ ಪ್ರತಿ ವರ್ಷದಂತೆ ಚಂದ್ರಶೇಖರ್ ಬುರಾನ್ಪುರ ಅವರು, ಈ ಪೂಜಾ ಪ್ರಿಂಟರ್ಸ್ ಮಾಲೀಕರಾದ ಚಂದ್ರಶೇಖರ್ ಬುರಾನ್ಪುರ ಅವರು, ಅವರ ಪತ್ನಿಯವರು ಮತ್ತು ಅವ್ರ ಮಗಳಾದ ಪೂಜಾ ಅವರು ಪ್ರತಿ ವರ್ಷ ಅಲ್ಲ, 15-25 ವರ್ಷದಿಂದ ಇವರು ರಂಜಾನ್ ಹಬ್ಬ, ದೀಪಾವಳಿ, ಕರೋನಾ ಹಲವಾರು ಸಂದರ್ಭಗಳಲ್ಲಿ ಪ್ರತಿ ವರ್ಷ ಅವರು 200ರಿಂದ 300 ಜನರಿಗೆ ಕಿಟ್ಟನ್ನು ವಿತರಿಸ್ತಾ ಬಂದಿದ್ದಾರೆ. ಅದೇ ಥರನಾಗಿ ಆಫೀಸ್ಗೆ ಯಾರಾದರೂ ಮಧ್ಯಾಹ್ನ ತಾವು ಊಟ ಮಾಡೋ ಟೈಮ್ದಾಗ ಬಂದ್ರಪ್ಪ ಹಾಗೆ ಕಳಿಸಲಿಲ್ಲ, ಅವರಿಗೆ ಊಟ ಮಾಡಿಸ್ತಾರೆ. ಈ ಕಿಟ್ಟನ್ನು ಪಡೆದವರಿಗೆ ಮತ್ತು ಪತ್ರಿಕಾ ಮಾಧ್ಯಮರಿಗೆ ಎಲ್ಲರೂ ಹೇಳಿ ನಾನು ನಮಸ್ಕಾರ, 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಜಯ. ಎಲ್ಲರಿಗೂ ನಮಸ್ಕಾರಗಳು. ನಾನು ಪೂಜಾ ಚಂದ್ರಶೇಖರ್ ಬುರಾನ್ಪುರ್. ಇವತ್ತು ರಂಜಾನ್ ನಿಮಿತ್ತದ ಹಬ್ಬದಿಂದ ನಮ್ಮ ತಂದೆ ತಾಯಿಯರು ಕಿಟ್ಗಳನ್ನು ಹಂಚುತ್ತಿದ್ದಾರೆ. ಅದು ನನಗೆ ಸಾಕಷ್ಟು ಖುಷಿಯನ್ನು ತಂದುಕೊಟ್ಟಿದೆ. ಈ ರಂಜಾನ್ ಹಬ್ಬ ಎಂದರೆ ನಮಗೆಲ್ಲರಿಗೂ ಪವಿತ್ರವಾದಂತಹ ಹಬ್ಬ. ಈ ಹಬ್ಬವನ್ನು ನಾವು ಉಪವಾಸ ಮತ್ತು ಪ್ರಾರ್ಥನೆಯನ್ನು ಮಾಡುವುದರ ಮೂಲಕ ಆಚರಿಸುತ್ತೇವೆ. ಈ ಹಬ್ಬದಲ್ಲಿ ನಾವು ಕಿಟ್ಗಳನ್ನು ಮತ್ತು ದಾನಗಳನ್ನು ಹಂಚುವುದರಿಂದ ನಮಗೆ ಸಾಕಷ್ಟು ಮಟ್ಟದಲ್ಲಿ ಪುಣ್ಯವೂ ದೊರೆಯುತ್ತದೆ. ನೋಡಿ, ಯಾವುದೇ ಒಂದು ಧರ್ಮ ಆಗಲಿ, ಯಾವುದೇ ಒಂದು ಪಂಗಡವಾಗಲಿ ಹೆಚ್ಚಿಗಿರುವುದಿಲ್ಲ. ಮನುಷ್ಯರಾಗಿ ಹುಟ್ಟಿದ ಮೇಲೆ ಮಾನವೀಯತೆ ಎಂಬ ಧರ್ಮವು ದೊಡ್ಡದಾಗಿದೆ ನಮಗೆ. ಇದಕ್ಕಾಗಿಯೇ ನಮ್ಮ ತಂದೆ ತಾಯಿಯರು ಪ್ರತಿ ವರ್ಷದಂತೆ ಈ ವರ್ಷವು ತಪ್ಪದಂತೆ ಈ ಕಿಟ್ಗಳನ್ನು ಹಂಚುವುದರಿಂದ ನನಗೆ ಸಾಕಷ್ಟು ಖುಷಿಯಾಗಿದೆ ಮತ್ತು ನಾನು ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಿದ್ದೇನೆ. ನೋಡಿ, ನಾನು ಒಂದು ಮಾತನ್ನು ಹೇಳಲು ಇಷ್ಟಪಟ್ಟಿದ್ದೇನೆ. ಅದೇನೆಂದರೆ, ಈ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹಾಕುವುದರಿಂದ ಇಲ್ಲಿರುವ ಜನರಿಗೆ ಅಷ್ಟೇ ಈ ಸಹಾಯವು ದೊರಕುವುದಲ್ಲದೆ ಇನ್ನು ಸಾಕಷ್ಟು ಜನರಿಗೆ ಈ ಸಹಾಯವು ದೊರಕಲಿ. ಮತ್ತೆ ಇದೇ ರೀತಿಯಾದಂಥ ನಮ್ಮ ತಂದೆ ತಾಯಿಯವರು ಈ ಸಹಾಯವನ್ನು 4 ಜನರಿಗೆ ಇನ್ನಷ್ಟು ಕೊಡಲಿ ಎಂದು ನಾನು ಆಶಿಸುತ್ತೇನೆ. ಅಷ್ಟೇ ಅಲ್ಲ, ಈ ಕಾರ್ಯಕ್ರಮದಲ್ಲಿ ಬಂದಂಥ ನನ್ನ ಎಲ್ಲ ಬಾಂಧವರ ಸಹೋದರ ಸಹೋದರಿಯರಿಗೂ ಮತ್ತು ನನ್ನ ತಂದೆ ಆಫೀಸ್ನಾಗಿನರುವ ಸರ್ ಮತ್ತು ಮೇಡಮ್ಗಳಿಗೂ, ಮತ್ತು ಅಷ್ಟೇ ಅಲ್ಲ ನಮಗಾಗಿ ಇಂತಿಷ್ಟೇ ಸಮಯವನ್ನು ತೆಗೆದುಕೊಂಡು ಬಂದಿರುವಂಥ ಪತ್ರಿಕಾ ಮಾಧ್ಯಮದ ಎಲ್ಲ ಸಹೋದರರಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ನಾನು 1-2 ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ನಮಸ್ಕಾರಗಳು. ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು. ಜರ್ರಾ ಹೂँ चट्टान बना दे या अल्लाह, वैशी हूँ इंसान बना दे या अल्लाह, हिंदू मुस्लिम खाए एक ही थाली में, ऐसा हिंदुस्तान बना दे या अल्लाह. तो शायर ने शायर के इस शेर को आज बीजापुर शहर के इस सरजमीन पर, हकीकत में आज हम यहाँ पर
हकीकत में आज हम यहाँ पर महसूस कर रहे हैं कि बीजापुर शहर के शाहपुर दरवाजे में पूजा प्रिंटर्स के जो मालिक हैं चंद्रशेखर बुरनापुर और उनकी धर्मपत्नी और उनकी जो सुपुत्री है, और उन्होंने जो है हर साल जो है ईद रमज़ान के मौके पर तमाम मुस्लिम ख़ानदान को जो है, मुस्लिम लोगों को जो है एक किट तकसीम करते हैं। और ये रिवाज जो है उनकी परंपराई तौर पर 15 से 20 साल से ये रिवाज चला हुआ है। और आज यहाँ पर जो है 200 से 250 किट बनाए गए, जिसमें ज़रूरियात के अशिया यानी ज़रूरियात के सामान को जो है बांध कर एक किट की शक्ल में लोगों को तकसीम किया गया। इस मौके पर उन्होंने कहा कि उन्हें जो है ये करने से बहुत ही आनंद मिलता है। और मैं उन सियासतदानों से भी कहना चाहूँगा जो हर बात पर हिंदू मुस्लिम का जाप करते हैं, लेकिन एक ऐसी फैमिली जो बीजापुर में आपको नज़र आ रही है, जो बिना मज़हब के, बिना मज़हब व मिलत के जो है यहाँ पर अब कमर बस्सा होकर ठहरी हुई है। चाहे वो हिंदुओं का त्यौहार हो, चाहे मुस्लिम ईद हो, हर बार जो है वो अपने हैसियत के मुताबिक लोगों को दान करते हैं। और उनकी सुपुत्री ने कहा कि इससे भी ज़्यादा वो दान करने की इच्छा रखते हैं। अगर भगवान ने उन्हें दिया तो इससे ज़्यादा भी दान करेंगे, यही वो मैसेज देना चाह रहे हैं। और ये मैसेज उन लोगों तक पहुँचे जो अपनी तिजोरियाँ भरे हुए हैं। तो ऐसे मौके पर जो ज़कात व खैरात नहीं करते, उन लोगों को भी सबक सीखना चाहिए कि ऐसे मौक़ों पर जो है वो अपना दान करें, ऐसे मौक़ों पर जो है वो भी अपना सहयोग करें, ताकि गरीब से गरीब के घर में भी जो है ईद खुशी से मनाई जाए। कैमरामैन सुफियान के साथ मैं खुर्शीद आलम, बी न्यूज़ नेशन बीजापुर।